ಸರ್ ಇಲ್ಲಿ ಮೇಜರ್ ತೊಂದರೆ ಆಷಾಢ ಮಾತ್ರ ಅಲ್ಲ, ಯಾವಾಗಲೂ ಇಲ್ಲಿ ಶೌಚಾಲಯ ಇಲ್ಲ. ನಾವು ಅಲ್ಲಿ MLA ಅವರಿಗೆ ಒಂದು ವರ್ಷದಿಂದನೇ ಒಂದು ಸತಿ ಮನವಿ ಸಲ್ಲಿಸ್ತಾವೆ, ಒಂದು 20 ಜನ ಹೋಗಿ ಪತ್ರಗಳು ಬರೆದಿದ್ದೀವಿ. ಮೇಲೆ ಗ್ರಾಮ ಪಂಚಾಯಿತಿಯವರು ಬಂದು ಇದೇ ಸ್ಥಳದಲ್ಲಿ ಜಾಗ ಐಡೆಂಟಿಫೈ ಮಾಡಿ ಹೋಗಿ ಜಲ್ಲಿ ಮರಳು ಹಾಕಿದ್ರು, ಅಲ್ಲಿಗೆ ನಿಂತೋಯ್ತು ಅದು. ಟಾಯ್ಲೆಟ್ ಅಂತೂ ಸರ್ ಅತಿ ಅವಶ್ಯಕ. ದರ್ಶನ ಎಷ್ಟು ಮುಖ್ಯ ಅದು ಡಬಲ್ ಮುಖ್ಯ, ನಿಮಗೆ ಗೊತ್ತು ಹೆಂಗಸ್ರ ಪರಿಸ್ಥಿತಿ. ಅದೊಂದು ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ ಸರ್. ಪಾಪ ಇಲ್ಲಿ ಪಕ್ಕದಲ್ಲೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ನಾವು ಅವ್ರಿಗೇನು ಹೇಳೋಕ್ಕಾಗಲ್ಲ. ಒಂದು ಸತಿ ಗೇಟ್ ಹಾಕ್ಬಿಡ್ತಾರೆ, ಒಂದೊಂದು ಸತಿ ಅಲೌ ಮಾಡ್ತಾರೆ. ಇಲ್ಲ ಅಂದರೆ ಪಾಪ ಅವ್ರ ಪದೇನೋ ಇನ್ನೊಂದೋ ನೋಡ್ಕೊಂಡು ಏನೋ ವ್ಯವಸ್ಥೆ ಮಾಡಿ ಪರದಾಡ್ತಾರೆ ಸರ್. ಮಾತ್ರ ಅತಿ ಅವಶ್ಯಕ ಅದು. ಇವ್ರು ಬೇರೆ ಏನು ವ್ಯವಸ್ಥೆ ಮಾಡೋದು ಬಿಡೋದು ಬೇರೆ. ಟಾಯ್ಲೆಟ್ ಅವಶ್ಯಕತೆ ಅತ್ಯಂತ ಇದಿದೆ ಸರ್ ಇಲ್ಲಿ. ಖಂಡಿತ ಇದೆ. ರಾತ್ರಿ ಆಷಾಢದಲ್ಲಿ ಎಸ್ಪೆಷಲಿ ಈ ನಡುವೆ ರಾತ್ರಿ 2:30 3 ಗಂಟೆಗೆ ಹತ್ತಕ್ಕೆ ಬರ್ತಾರೆ ಜನ. ಬಟ್ ಲಾಸ್ಟ್ ಇಯರಿಂದ ಏನು ಮಾಡ್ತಾಯಿದ್ದಾರೆ, 5:30 6 ಗಂಟೆವರೆಗೂ ಇಲ್ಲಿ ಗೇಟ್ ಬಂದ್ ಮಾಡಿ ಹತ್ತಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದ್ರ ಮಧ್ಯೆ ಓಪನ್ ಮಾಡಿದ ತಕ್ಷಣ ನುಗ್ಗು ಆಯ್ತಿದೆ ಒಂದು. ಎರಡನೇದು ಅಷ್ಟೊತ್ತಿಂದ ಆ ಥಂಡಿ ಆಷಾಢ ಗೊತ್ತು. ವಿಧಿ ಇಲ್ಲದೆ ಹೆಣ್ಮಕ್ಳುಗಳು ಆ ಪೊದೆ ಒಳಗೆ ಅಲ್ಲಿ ಇಲ್ಲಿ ಅವರು ಮಂಟಪಗಳಿಂದ ಇದು ಮಾಡ್ಕೋತಾವ್ರೆ ಸರ್. ಅದು ತುಂಬ ಮೇಜರ್ ಕನ್ಸರ್ನ್ ಇಲ್ಲಿ. ಕೋತಿಗಳದ್ದು ಸಮಸ್ಯೆ ಇದೆ ಇಲ್ಲಿ. ನಂದೇ ಲಾಸ್ಟ್ ವೀಕು ಐಫೋನ್ ಎತ್ಕೊಂಡು 1.5 ಗಂಟೆ ಮಾತಾಡಿಸ್ಬಿಟ್ಟಿದೆ. ಪರ್ಸ್ಗಳು ಕಿತ್ಕೊಬಿಡ್ತವೆ. ಆಮೇಲೆ ಈ ನಡುವೆ ಅವು ಬುದ್ಧಿ ಕಲ್ತ್ಬಿಟ್ಟಿವೆ, ತುಂಬ ಡಿಮ್ಯಾಂಡಿಂಗ್ ಆಗ್ಬಿಟ್ಟಿದೆ. ಬಟ್ಟೆ ಹಿಡ್ದು ನಿಲ್ಸ್ಕೊತವೆ ಹೆಣ್ಮಕ್ಳಿಗೆ. ಅವ್ರು ಕೊಡೋವರೆಗೂ ಜ್ಯೂಸ್ ಬಾಟ್ಲು ಇನ್ನೊಂದು ಬಟ್ಟೆ ಹಿಡ್ಕೊಂಡು ನಿಂತ್ಕೋತವೆ. ಅವು ಹೈಟೆಕ್ ಆಗ್ಬಿಟ್ಟವೆ ಕೋತಿಗಳು ಸರ್. ಬೇರೆ ಎಲ್ಲ ಈ ದರ್ಶನದ್ದು ಇದೆಲ್ಲ ಮಾಡ್ಕೊಳ್ಳಿ. ಜನ ಸಂದಣಿ ಐತೆ. ಈಗ ಅವಕಾಶ ಇದ್ದವರು ಕೋಟಿ ಇರೋನು ಕೊಡಲಿ, 2,000 ಇಲ್ಲ 5,000 ಕೊಡಲಿ, ಅವ್ರವ್ರ ಅನುಕೂಲ ಅದು. ಈ ಟಾಯ್ಲೆಟ್, ಈ ಕೋಟಿ ಇರೋನಿಗೂ ಟಾಯ್ಲೆಟ್ ಒಂದು ವ್ಯವಸ್ಥೆ ಬೇಕಲ್ಲ ಸರ್, ಅಲ್ವಾ ಸರ್? ಎಷ್ಟೋ ಜನ ಹರಿಸ್ಕೊಂಡು ಮಂಡೀಲಿ ಹತ್ತುತ್ತಾರೆ. ಇಲ್ಲಿ ಮಕ್ಕಳು ಮರಿ ಬರ್ತಾರೆ. ತುಂಬ ತೊಂದರೆ ಆಗಿದೆ. ಟಾಯ್ಲೆಟ್ ಮಾತ್ರ ಅತಿ ಅವಶ್ಯಕ ಸರ್. ಬೇರೆ ಎಲ್ಲದಕ್ಕಿಂತ ಮೇಜರ್ ಅದು. ಇಲ್ಲಿ ಆಗೋವಂಥದ್ದು ಮೇನು ಪಬ್ಲಿಕ್ಗೆ. ಇಲ್ಲಿ ಅದರಲ್ಲೂ ಲೇಡೀಸ್ಗಳಿಗೆ ಟಾಯ್ಲೆಟ್ ಇಲ್ಲ. ನಾವು ಸುಮಾರು ವರ್ಷದಿಂದ ಎಲ್ಲರಿಗೂ ಬಂದವ್ರಿಗೆಲ್ಲ ಕೇಳ್ತಿದ್ದೀವಿ, ಯಾವ ಪಕ್ಷ ಬಂದರೂ ಯಾವ ರಾಜಕೀಯದವ್ರು ಬಂದರೂ ಏನೂ ಮಾಡ್ತಾಯಿಲ್ಲ. ಇಲ್ಲಿ ಮೇನ್ ಬೇಕಾಗಿರೋದು ಕುಡಿಯೋಕ್ಕೆ ನೀರು ಸೌಲಭ್ಯನೇ ಯಾವಾಗಿಲ್ಲ, ಟಾಯ್ಲೆಟ್ ಒಂದಿಲ್ಲ. ನಾವು ಎಲ್ಲರಿಗೂ ಅದನ್ನೇ ಕೇಳ್ಕೊಳ್ಳೋದು, ಯಾರೇ ಆಗಿರಲಿ. ಆ ಚಾಮುಂಡೇಶ್ವರಿ ಕೇಳಿ ನಾವು ಸುಮಾರು ಜನಕ್ಕೆ ಹೇಳಿ ಸಾಕಾಗಿದ್ದೀವಿ. ಈ ಸದ್ದು ಬರೋರು ಒಂದು ಸ್ವಲ್ಪ ಯಾರೋ ಪರ್ಮನೆಂಟಾಗಿರೋ ಅಂಥದ್ದು ಒಂದು 4 ಟಾಯ್ಲೆಟು ಲೇಡೀಸ್ಗಾಗೋಂಥದ್ದನ್ನ ಒಂದು ಹೆಲ್ಪ್ ಮಾಡಿದ್ರೆ ನಾನು ಅದನ್ನೇ ಇದ್ರ ಮೂಲಕ ಕೇಳ್ಕೊತೀನಿ. ಇನ್ನೂ ಒಂದು ಏನಪ್ಪ ಅಂದರೆ, ಆ ಸೈಡ್ದಲ್ಲಿ ಎಲ್ಲ ಥರನೂ ಮಾಡ್ತಾರೆ. ಈ ಒಂದು ಸ್ವಲ್ಪ ಟೈಮಿಂಗ್ಸ್ ಅನ್ನೋದು ಒಂದು ಸ್ವಲ್ಪ ಎಲ್ಲರಿಗೂ ತೊಂದರೆನೇ ಸರ್. ಅದು ಎಲ್ಲಿಂದನೋ ಬಂದಿರ್ತಾರೆ, ಅವ್ರುಗಳಿಗೆ ಟೈಮಿಂಗ್ಸ್ ಗೊತ್ತಿರೋಲ್ಲ. ಈಗ ನೋಡಿ, ಸಂಜೆ 6 ಗಂಟೆಗೆ ಕ್ಲೋಸು, ಬೆಳಗ್ಗೆ 5 ಗಂಟೆಗೆ ಓಪನು. ಅವ್ರು ನೈಟ್ ಹೊತ್ತು ಬಂದು ಎಲ್ಲೋ ಗೊತ್ತಿಲ್ಲದವರೆಲ್ಲ ಬಂದು ಇಲ್ಲೆಲ್ಲ ಶವಪ್ಪ ನಿಂತ್ಕೊಳ್ಳೋಕ್ಕೂ ಬಿಡೋಲ್ಲ ಅವ್ರುಗಳಿಗೆ ಏನು ಅಂದರೆ ಏನು ಇರೋಕ್ಕೆ ಒಂದು ಕೂತ್ಕೊಳ್ಳೋಕ್ಕೋ ನಿಂತ್ಕೊಳ್ಳೋಕ್ಕೋ ಒಂದು ಸ್ವಲ್ಪ ಜಾಗ ಅನ್ನೋದು ಇಲ್ಲ. ಈಗ ನೋಡಿ, ಈಗ ಆ ಸೈಡಿಗೆ ಬರೋ ಅಂಥ ಗಾಡಿಗಳೇ ಆಗಲಿ ವೆಹಿಕಲ್ಗಳೇ ಆಗಲಿ ಅವ್ರುಗಳಿಗೆ ನಿಂತ್ಕೊಳ್ಳೋಕ್ಕೆ ಇಲ್ಲಿ ಜಾಗನೇ ಇಲ್ಲ. ಎಲ್ಲ ಕಡೆನೂ ಇದಾಗ್ಬಿಟ್ಟಿದೆ. ಎಲ್ಲ ಫಿಲಪ್ ಮಾಡಿಬಿಟ್ಟು ಅವ್ರವ್ರ ಜಾಗಕ್ಕೆಲ್ಲ ಬಂದೋಬಸ್ತ್ ಮಾಡ್ಕೊಬಿಟ್ಟಿದ್ದಾರೆ. ಇಲ್ಲಿ ವೆಹಿಕಲ್ಗಳಂತೂ ಇಲ್ಲಿಗೆ ಬಂದರೆ ಜಾಗನೇ ಇಲ್ಲ, ಪಾರ್ಕಿಂಗ್ ಜಾಗ ಇಲ್ಲ. ಈಗ ಎಲ್ಲ ಇದಾಗ್ಬಿಟ್ಟಿದೆ. ಆಮೇಲೆ ಬರೋ ಅಂಥ ಭಕ್ತಾದಿಗಳೇ ಆಗಲಿ, ಈ ಅರ್ಶಿನ ಕುಂಕುಮ ಹಚ್ಚೋ ಅಂಥವ್ರು ಒಂದು ಸ್ವಲ್ಪ ಓಡಾಡೋರಿಗೆ ಒಂದು ಸ್ವಲ್ಪ ಒಂದು ಸೈಡಲ್ಲಿ ಹೋಗಿ ಒಂದು ಸ್ವಲ್ಪ ಇದು ಮಾಡಿಕೊಡ್ಬೇಕು. ಆಮೇಲೆ ಹಚ್ಚೋ ಅಂಥವ್ರೇ ಆಗಲಿ ಏನೇ ಆಗಲಿ. ಆಮೇಲೆ ಗಂಧದ ಕಡ್ಡಿ ಅದು ಪ್ಲಾಸ್ಟಿಕ್ಕೆಲ್ಲ ಬ್ಯಾನ್ ಮಾಡಿರ್ತಾರೆ. ಹಂಗಾದ್ರೂ ತಗೋಗಿ ಎಲ್ಲನೂ ಅಷ್ಟು ಅಗಲಕ್ಕೂ ಫುಲ್ ಗಲೀಜು ಮಾಡಾಕ್ಬಿಡ್ತಾರೆ. ಈ ಮಳೆ ಬಂದ ಟೈಮಲ್ಲಿ ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗಿರ್ತಾರಲ್ಲ, ಅವರು ಅಲ್ಲಿಂದ ಬರೋರು ಅದರಿಂದ ಜಾರಿ ಸುಮಾರು ಜನ ಬಿದ್ದುಬಿಡ್ತಾರೆ. ನಾವು ನೋಡಿ ಸಾಕಾಗೈತೆ. ಸುಮಾರು ಜನ ಕಾಲು ಕೈಯೆಲ್ಲ ಏಟಾಗ್ಬಿಟ್ಟೈತೆ. ನಾನು ಅದೊಂದು ಇನ್ನೂ ಒಂದು ಏನಪ್ಪ ಅಂದರೆ ಅದೇ ಟೈಮಿಂಗ್ಸ್ ಬಗ್ಗೆ ಮಾತಾಡ್ತಾಯಿದ್ದೀವಿ ಸರ್. ಆ ಟೈಮಿಂಗ್ಸ್ ಒಂದು ಸ್ವಲ್ಪ ಏನಾರು ಮಾಡಿ ಇದು ಮಾಡಿಕೊಡ್ಬೇಕು. ಆಮೇಲೆ ಕುಡಿಯೋ ನೀರು ಸೌಲಭ್ಯ ಮಾಡಿಕೊಡ್ಬೇಕು. ಒಂದು ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಅವ್ರುಗಳಿಗೆ ಆಂಬ್ಲೆನ್ಸ್ ಅಂಥದ್ದು ಏನಾದ್ರು ಅಂಥದ್ದೊಂದು ಸ್ವಲ್ಪ ಸೂಚ್ಯ ಚಿಕಿತ್ಸೆ ಅಂಥದ್ದು ಏನಾದ್ರು ಒಂದು ಮಾಡಿಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ. ಮೇಯ್ನ್ ಏನಪ್ಪ ಅಂದರೆ ಪಬ್ಲಿಕ್ ಟಾಯ್ಲೆಟು ಲೇಡೀಸ್ಗಳಿಗೆ ಭಾಳ ತೊಂದರೆ ಸರ್. ಇಲ್ಲಂತೂ ಸಿಕ್ಕಾಬಿಡ ತೊಂದರೆ ಇದೆ. ಲಕ್ಷಾಂತರ ಜನ ಬರೋಂಥ ಜಾಗ ಇದು. ನಾವು ಇಲ್ಲಾಂದ್ರೆ ಒಂದು 7-8 ವರ್ಷದಿಂದ ಕೇಳ್ತಾನೆ ಇದ್ದೀವಿ ಬಂದವ್ರಿಗೆಲ್ಲ. ಪರ್ಮನೆಂಟಾಗಿ ಒಂದು 4 ಪರ್ಮನೆಂಟಾಗಿ ಒಂದು ಪಬ್ಲಿಕ್ ಟಾಯ್ಲೆಟ್ ಒಂದು ಕಟ್ಟಿಸ್ಕೊಟ್ಬಿಟ್ರೆ ಇಲ್ಲಿ ಕುಡಿಯೋ ನೀರು ಸೌಲಭ್ಯ ಮಾಡಿಕೊಟ್ರೆ ಸಾಕು ಸರ್. ಇಲ್ಲಿ ಬೆಟ್ಟಕ್ಕೆ ಬರೋವಂಥ ಭಕ್ತಾದಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳಿಗೆ ಇಲ್ಲಿ ಟಾಯ್ಲೆಟ್ಗೆ ಭಾಳ ತೊಂದರೆ ಇದೆ. ಕುಡಿಯೋ ನೀರಿಗೂ ಅಭಾವ ಇದೆ. ಮತ್ತು ಸೇಫ್ಟಿ ಇಲ್ಲ ಇಲ್ಲಿ ಹೆಣ್ಮಕ್ಳಿಗೆ. ಅದಕ್ಕೆಲ್ಲ ಒಂದು ಬಿಗಿ ಮಾಡಬೇಕು. ಮುಖ್ಯವಾಗಿ ಒಂದು ಸಾರ್ವಜನಿಕ ಟಾಯ್ಲೆಟ್ನಲ್ಲಿ ಮಾಡಲೇಬೇಕು. ಪ್ರತಿ ವರ್ಷವೂ ಹೀಗೆ ಸರ್. ನಾವು ನೋಡುತ್ತಾವಲಿಂದ 50 ವರ್ಷದಿಂದ ನೋಡ್ತಾ ಇದ್ದೀವಿ.
ಹೀಗೆ ಬಂದಾಗ ಈಗ ಒಂದು 3 ವರ್ಷದಲ್ಲೇನೋ ಒಂದು 2-3 ಅಲ್ಲಿ ಹಾಕಿದ್ರು ಪಿಂಜರಾಪುರ ಪಕ್ಕದಲ್ಲಿ, ಅದೇನು ಉಪಯೋಗ ಆಗಲಿಲ್ಲ. ಅಲ್ಲಿ ಪರ್ಮನೆಂಟಾಗಿ ಒಂದು ಮಾಡಿದ್ರೆ ಉತ್ತಮ ಅಂತ ನಮ್ಮ ಅಭಿಪ್ರಾಯ. ಹೌದು, ಈಗ ನಿಲ್ಲಿಸಿದ್ದಾರೆ. ಅದು ಅಲ್ಲೇನು ಮಾಡೋಕ್ಕಾಗಲ್ಲ ಸರ್, ಬೆಟ್ಟ ಅಲ್ವೇ, ಹಿಂಸೆ ಆಗುತ್ತೆ. ಅದು ಮಾಡಿದ್ರೆ ನಂದಿಯಿಂದ ಇನ್ನು ಕೆಳಗೆ ಮಾಡ್ಬೋದು, 600ನೇ ಮೆಟ್ಲು ಬರುತ್ತಲ್ಲ ಅಲ್ಲಿ ಮಾಡ್ಬೋದು. ಅಲ್ಲಿ ಸ್ವಲ್ಪ ಒಂದು ಜಾಗ ಇದೆ, ಅದು ಬಿಟ್ಟು ಬೇರೆ ಎಲ್ಲೂ ಮಾಡೋಕ್ಕಾಗಲ್ಲ. ಅಷ್ಟೇ ಸರ್, ಇಲ್ಲಿ ಮಾಡಿಕೊಟ್ರು ಭಾಳ ಉತ್ತಮ. ಅದೆಲ್ಲ ಇದೆಯಲ್ಲ ಸರ್, ನೀವು ನೋಡೋದ ಮಟ್ಟಿಗೆ ನಾವೇನು ಹೇಳೋಂಗಿಲ್ಲ. ಅದು ಪ್ರತಿಯೊಬ್ಬರ ಕೈಲೂ ಬಾಟ್ಲಿ ಇದ್ದೇ ಇರ್ತದೆ, ಪ್ಲಾಸ್ಟಿಕ್ದು, ತಡೆಯೋಕ್ಕಾಗಲ್ಲ ಅಲ್ವೇ. ಖಂಡಿತ ಅದು ಪ್ರತಿ ಭಾನುವಾರ ನೀವು ಬಂದು ನೋಡೋದು ನಿಮಗೆ ಗೊತ್ತಾಗುತ್ತೆ. ಮುಖ್ಯವಾಗಿ ಸರ್ ಹೆಂಗಸರಿಗೆ ಒಂದು ಸೌಕರ್ಯ ಇಲ್ಲ ಇಲ್ಲಿ, ಅದನ್ನು ಮಾಡಿಸಿ, ಅದು ಮುಖ್ಯ ಬೇಕಾಗಿರೋದು. ಯಾಕೆಂದರೆ 1-2 ವಯಸ್ಸಾಗಿರೋರು ಇರ್ತಾರೆ, ಚಿಕ್ಕ ವಯಸ್ಸಿನವ್ರು ಇರ್ತಾರೆ, ಪರವಾಗಿಲ್ಲ ತಡಿಬೋದು. ವಯಸ್ಸಿನವರು ತಡೆಯೋಕ್ಕಾಗಲ್ಲ. ಅದನ್ನು ಮುಖ್ಯವಾಗಿ ಒಂದು ಪರ್ಮನೆಂಟಾಗಿ ಮಾಡೋದು ಭಾಳ ಒಳ್ಳೆಯದು.